ಇನ್ನು ತುಮಕೂರಲ್ಲಿ ಏನಾಗ್ತಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧು ಫೋನ್ ಸಂಪರ್ಕದಲ್ಲಿ. ಮಧು, ತುಮಕೂರಲ್ಲಿ ಯಾವ ರೀತಿ ಇದೆ ಬೆಂಬಲ? ಬಂದ್ ಆಗತ್ತಾ ಅಥವಾ ಪ್ರತಿಭಟನೆಗೆ ಅಷ್ಟೇ ಸೀಮಿತ ಆಗತ್ತಾ? ರಕ್ಷತ್, ಏನು ಅಂತಂದ್ರೆ ಈಗಾಗಲೇ ಕರ್ನಾಟಕ ಬಂದ್ಗೆ ಏನು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಕರೆಯನ್ನ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತುಮಕೂರಿನಲ್ಲೂ ಕೂಡ ಕೆಲವೊಂದಷ್ಟು ಕನ್ನಡ ಪರ ಸಂಘಟನೆಗಳು ಮಾತ್ರ ಬಂದ್ಗೆ ಬೆಂಬಲವನ್ನ ನೀಡಿರುವಂತದ್ದು. ಉಳಿದಂತೆ ಬಹುತೇಕ ಕನ್ನಡ ಪರ ಸಂಘಟನೆಗಳೇನಿದಾವೆ ಅವೆಲ್ಲವೂ ಕೂಡ ನೈತಿಕ ಬೆಂಬಲವನ್ನ ಮಾತ್ರ ಕೊಡ್ತೀವಿ ಅನ್ನುವಂಥದ್ದನ್ನ ಮಾತ್ರ ಹೇಳಿರುವಂತದ್ದು. ಅದರ ಜೊತೆಗೆ ಆಟೋ ಚಾಲಕರ ಸಂಘಗಳಾಗಿರ್ಬೋದು ಅಥವಾ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ, ಹೋಟೆಲ್ ಮಾಲೀಕರ ಸಂಘ, ಇನ್ನು ವಿವಿಧ ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು, ಜೊತೆಗೆ ಬೀದಿ ವ್ಯಾಪಾರಸ್ಥರು, ಈ ರೀತಿಯಾಗಿ ಏನು ಬೇರೆ ಬೇರೆ ಸಂಘಟನೆಗಳಿದಾವೆ ಅವೆಲ್ಲವೂ ಕೂಡ ನೈತಿಕ ಬೆಂಬಲವನ್ನ ಮಾತ್ರ ನೀಡ್ತೀವಿ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿರುವಂತದ್ದು. ಬಹುಶಃ ಬೆಳಗ್ಗೆ ಒಂದು 10 ಗಂಟೆ ಸುಮಾರಿಗೆ ತುಮಕೂರು ನಗರದ BGS ವೃತ್ತದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಬಂದ್ಗೆ ಅವರು ಬೆಂಬಲವನ್ನು ಕೊಡ್ತಾರೆ. ಅದರ ಹೊರತಾಗಿ ಎಂದಿನಂತೆ ಸಾರಿಗೆ ಸಂಚಾರ, ಶಾಲಾ ಕಾಲೇಜುಗಳು ಇವೆಲ್ಲವೂ, ಹೋಟೆಲ್ಗಳು ಇವೆಲ್ಲವೂ ಕೂಡ ತೆರೆದೇ ಇರುತ್ತೆ. ಜೊತೆಗೆ ವಾಹನ ಸಂಚಾರ ಆಗಿರ್ಬೋದು, ಜನಸಾಮಾನ್ಯರ ಓಡಾಟವೂ ಕೂಡ ನಾರ್ಮಲ್ ಆಗಿರುತ್ತೆ. ಅದರ ಜೊತೆಗೆ ಈ ಒಂದು ಕರೆಯನ್ನ ನೀಡಿರುವಂತಹ ಸಂಘಟನೆಗಳು ಏನು ಸ್ವಯಂ ಪ್ರೇರಿತವಾಗಿ ಬಂದ್ ನೀಡುವಂತವ್ರನ್ನ ಮಾತ್ರ ಇವರು ಪರಿಗಣಿಸಬೇಕು. ಯಾವುದೇ ರೀತಿಯಾಗಿ ಬಲವಂತದಿಂದ ಬಂದ್ ಮಾಡಿಸುವಂತ ಕ್ರಮವನ್ನ ಕೈಗೊಳ್ಳಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ತುಮಕೂರು ಪೊಲೀಸರು ಕೂಡ ಒಂದು ಹೇಳಿಕೆಯನ್ನು ಕೂಡ ನೀಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.